ನಾವೆಲ್ಲರೂ ಧರ್ಮಸ್ಥಳದ ಬಗ್ಗೆ, ಮಂಜುನಾಥ ಸ್ವಾಮಿಯ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಧರ್ಮಶ್ರದ್ಧೆ ಇರೋರೇ ಇಲ್ಲಿ ಬಂದಿದ್ದೇವೆ. ಯಾಕೆ ಇಷ್ಟೆಲ್ಲ ಪಿತೂರಿನ ಮಾಡಿದರು? ಏನಿರ್ಬೋದು ಅದರ ಹಿನ್ನೆಲೆ? ಅನುಭವಗಳ ಆಧಾರದಲ್ಲಿ ಐತಿಹಾಸಿಕವಾಗಿ ಯಾರ್ಯಾರು ಈ ಥರದ ವಿಷಯಗಳನ್ನು ಬಳಸ್ಕೊಳ್ತಾ ಬಂದಿದ್ದಾರೆ ಅನ್ನೋದನ್ನು ಅವಲೋಕನ ಮಾಡಿದಾಗ ನನಗನ್ಸುತ್ತೆ ಇದರಲ್ಲಿ ಹಲವು ಮುಖಗಳಿದ್ದಾವೆ. ಶ್ರದ್ಧಾಭಂಗ ಆದರೆ ಯಾರಿಗೆ ಲಾಭ ಆಗತ್ತೆ? ಅವರೆಲ್ಲರೂ ಇದ್ರ ಜೊತೆಗೆ ಸೇರಿದ್ದಾರೆ. ಕೆಲವರು ಲಾಭ ಆಗಲ್ಲ, ಅದರ ವಿಕೃತ ಆನಂದ ಸಿಗತ್ತೆ. ಈ ಮನೆ ಹಾಳ್ರು ಅಂತ ಹೇಳ್ತೀವಲ್ಲ, ಇವರು ಊರು ಹಾಳ್ರು, ಶ್ರದ್ಧೆನ ಹಾಳು ಮಾಡೋರು. ಅವ್ರಿಗೇನು ಲಾಭ ಆಗಲ್ಲ, ಆದರೂ ಒಂದು ರೀತಿಯ ವಿಕೃತಿಯನ್ನು ಅನುಭವಿಸ್ತಾರೆ. ಆ ಥರದವರು ಸೇರಿಕೊಂಡಿದ್ದಾರೆ. ಇದರಲ್ಲಿ ಎರಡು ಮುಖ ಇದೆ. ಒಂದು ಸೌಜನ್ಯ ಪ್ರಕರಣ, ಅದು ಯಾರಿಗೂ ಆಗಬಾರ್ದು, ಅದಕ್ಕೆ ನ್ಯಾಯ ಸಿಗಲೇಬೇಕು. ನಾವೆಲ್ಲರೂ ಅದ್ರ ಸೌಜನ್ಯ ಹತ್ಯೆ ವಿರುದ್ಧ ಧ್ವನಿ ಎತ್ತಿದ್ದೇವೆ. ಪ್ರಾಮಾಣಿಕವಾಗಿರ್ತಕ್ಕಂಥ ತನಿಖೆ ಆಗಲಿ ಅಂತ ಆಗ್ರಹಿಸಿದ್ದೇವೆ. ಆದರೆ ಸೌಜನ್ಯ ಹತ್ಯೆಯ ನೆಪದಲ್ಲಿ ಧರ್ಮಶ್ರದ್ಧೆಯನ್ನು ಹಾಳು ಮಾಡ್ತಕ್ಕಂಥ, ಆಧಾರವಿಲ್ಲದೆ ಧರ್ಮಾಧಿಕಾರಿಗಳು ಮತ್ತು ಅವ್ರ ಕುಟುಂಬದ ತೇಜೋವಧೆ ಮಾಡ್ತಕ್ಕಂಥ, ಇದ್ರ ಹುನ್ನಾರ ಏನು? ಇದ್ರ ಹಿನ್ನೆಲೆ ಯಾಕಿರ್ಬೋದು? ಮೊಹಮ್ಮದ್ ಸಮೀರ್ ಥರದವರು ಅವರು ಸ್ನೇಹ ಹಿರೇಮಠ್ ಹತ್ಯೆ ಆದಾಗ ಅವರು ಯೂಟ್ಯೂಬ್ನಲ್ಲಿ ನೆರೇಟಿವ್ ಸೃಷ್ಟಿ ಮಾಡಲಿಲ್ಲ. ಲವ್ ಜಿಹಾದ್ ಬಗ್ಗೆ ಒಂದು ಶಬ್ದ ಮಾತಾಡಲಿಲ್ಲ. ಅವನು ಯಾರೋ ಮೌಲ್ವಿ ಮಸೀದಿ ಒಳಗೆ 6 ವರ್ಷದ ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡಿದ್ದು ಹೊರಗಡೆಗೆ ಸಾಕ್ಷಿ ಸಮೇತ ಹೊರಗೆ ಬಂದಾಗ ಅವನ ಯೂಟ್ಯೂಬ್ನಲ್ಲಿ ಆ ಹೆಣ್ಣುಮಗಳಿಗೆ ಒಂದು ಶಬ್ದ ಕನಿಕರದ ಮಾತು ಬರಲಿಲ್ಲ. ಮೌಲ್ವಿ ಬಗ್ಗೆ ಅವನು ಧ್ವನಿನೇ ಎತ್ತಲಿಲ್ಲ. ಸೌಮ್ಯ ಭಟ್ ಹತ್ಯೆ ಅವನದೇ ಮತದ ಅಶ್ರಫ್ ಮಾಡಿದಾಗ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅವನಿಗೆ ಅನ್ನಿಸ್ಲಿಲ್ಲ. ಸೌಜನ್ಯ ವಿಷಯಕ್ಕೆ ಯಾಕೆ ಧರ್ಮಸ್ಥಳವನ್ನು ತಳಕು ಹಾಕಿ ಮಾತಾಡ್ದ? ಇದನ್ನು ಕೂಡ ನಾವು ಅರ್ಥೈಸ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಇದು ಧರ್ಮ ಮತ್ತು ರಿಲಿಜನ್ಗಳ ನಡುವಿನ ಸಂಘರ್ಷ. ಧರ್ಮ ಮತ್ತು ರಿಲಿಜನ್ ಒಂದೇ ಅಲ್ಲ. ಒಂದು ಮತ, ಒಬ್ಬ ಪ್ರವಾದಿ, ಒಂದು ಪುಸ್ತಕ, ಒಬ್ಬ ದೇವರು ಅನ್ನೋದು ರಿಲಿಜನ್ನು. ದೇವನೊಬ್ಬ ನಾಮ ಹಲವು ಅನ್ನೋದು ಧರ್ಮ. ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮ ಅದಾವುದಯ್ಯ, ದಯೆ ಇರಬೇಕು ಸಕಲ ಜೀವಾತ್ಮಗಳಿಗೂ ಅಂತ ಹೇಳೋದು ಧರ್ಮ. ಕೊಲ್ಲೋದನ್ನೇ ಕಾಯಕ ಮಾಡಿಕೊಳ್ಳೋದು ಧರ್ಮ ಹೇಗಾಗತ್ತೆ? ಅದು ರಿಲಿಜನ್. ಅದು ರಿಲಿಜನ್ನು ಡಿಕ್ಟೇಟ್ ಮಾಡುತ್ತೆ, ಧರ್ಮ ಗೈಡ್ ಮಾಡುತ್ತೆ. ಧರ್ಮ ಪರಮಾರ್ಥಿಕ ಉನ್ನತಿಗೆ ಕಡೆಗೆ ತೆಗೆದುಕೊಂಡು ಹೋಗುವಂಥ ಮಾರ್ಗದರ್ಶನ ಮಾಡುತ್ತೆ. ರಿಲಿಜನ್ನು ನಾನು ನಂಬೇಕು, ನೀನು ನಂಬದೇ ಇದ್ದರೆ ನೀನು ಕಾಫಿರ್ ಅಂದ್ಬಿಡುತ್ತೆ. ಕಾಫಿರ್ನಿಗೆ ಬದುಕೋ ಹಕ್ಕಿದೆಯಾ ಅಂದರೆ ಹಕ್ಕಿಲ್ಲ. ನನ್ನನ್ನು ನಂಬದೇ ಇದ್ದರೆ ನಿನಗೆ ಹೆವನ್ ಇಲ್ಲ ಅನ್ನತ್ತೆ, ನೀನು ಎಲ್ಲಿಗೆ ಹೋಗ್ತೀಯಾ ಅನ್ನತ್ತೆ. ಅದು ರಿಲಿಜನ್ನು. ಧರ್ಮ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಹೇಳುತ್ತೆ. ಯಾರು ಧರ್ಮದಲ್ಲಿ ನಮ್ಮ ಜಾತಿ ಮೇಲೆ, ನಮ್ಮ ಅಂತಸ್ತಿನ ಮೇಲೆ, ನಮ್ಮ ಅಧಿಕಾರದ ಮೇಲೆ, ನಮ್ಮ ಹಣದ ಮೇಲೆ ಸ್ವರ್ಗಕ್ಕೆ ಹೋಗೋಕ್ಕೆ ಅವಕಾಶ ಇಲ್ಲ. ಆದರೆ ರಿಲಿಜನ್ನು, ನೀನು ನನ್ನ ರಿಲಿಜನಲ್ಲಿ ಇದ್ರೂ ಸಾಕು, ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ನೀನು ಸ್ವರ್ಗಕ್ಕೆ ಅಂತ ಹೇಳ್ತಾರೆ.
ಹಾಗಾಗಿ ಇದು ಧರ್ಮ ಮತ್ತು ರಿಲಿಜನ್ ನಡುವಿನ ಸಂಘರ್ಷ. ಧರ್ಮಸ್ಥಳನ ಯಾಕೆ ತಗೊಂಡ್ರು ಅಂದರೆ, ಯಾವುದು ಲಕ್ಷಾಂತರ ಕೋಟ್ಯಾಂತರ ಜನರ ಶ್ರದ್ಧೆಯ ಸ್ಥಾನವಾಗಿರುತ್ತೆ, ಆ ಶ್ರದ್ಧಾಭಂಗ ಮಾಡಿದ್ರೆ ಅದು ಮರ್ಮಾಘಾತ ಮಾಡ್ದಂಗೆ ಆಗತ್ತೆ. ಆ ಮರ್ಮಾಘಾತ ಮಾಡಬೇಕು ಅಂತಲೇ ಅವರು ಶಬರಿಮಲೆ ನೆತ್ಕೊಂಡ್ರು. ಮರ್ಮಾಘಾತ ಮಾಡಬೇಕು ಅಂತಲೇ ತಿರುಪತಿಯಲ್ಲಿ ವಿವಾದವನ್ನು ಸೃಷ್ಟಿ ಮಾಡಿದ್ರು. ಮರ್ಮಾಘಾತ ಮಾಡಬೇಕು ಅಂತಲೇ ಧರ್ಮಸ್ಥಳವನ್ನು ಕೈಗೆತ್ಕೊಂಡಿದ್ದಾರೆ. ಇದು ಸೌಜನ್ಯ ನ್ಯಾಯ ಕೊಡಿಸೋ ಹೋರಾಟ ಅಲ್ಲ. ಧರ್ಮಶ್ರದ್ಧೆಯನ್ನು ನಾಶ ಮಾಡಬೇಕು ಅಂತಕ್ಕಂಥ ಸನಾತನ ಧರ್ಮವನ್ನು ಎರಾಡಿಕೇಟ್ ಮಾಡಬೇಕು ಅಂತ ಹೇಳುವವರ ಹುನ್ನಾರ ಇದೆ ಇದರಲ್ಲಿ. ಲಾಭ ಯಾರಿಗಾಗತ್ತೆ? ಶ್ರದ್ಧಾಭಂಗ ಆದರೆ, ಈಗ ನೋಡಿ, ಧರ್ಮಸ್ಥಳ ಶ್ರದ್ಧೆ ಜೊತೆಗೆ ಜೋಡಿಸ್ಕೊಂಡಿದೆ. ನಾವು ಸಣ್ಣ ಹುಡುಗರಿದ್ದಾಗ ಒಂದು ಸಣ್ಣ ತಪ್ಪು ಮಾಡಿದ್ರೆ ನಮ್ಮಮ್ಮ ನಾಲ್ಕಾಣಿ ಪಾವಲಿ ಕೈಲಿ ಹಿಡಿಸಿ, ಕೈ ಮುಗಿಸಿ, ಮುಡುಪಿಗೆ ಕಟ್ಟಿಸಿ, ಮುಂದಿನ ಸರಿಗೆ ಇದನ್ನ ಮುಡುಪನ್ನು ತಗೊಂಡೋಗಿ ಧರ್ಮಸ್ಥಳಕ್ಕೆ ಹಾಕ್ತೀನಿ, ಇನ್ನು ಅಡ್ಬಿಳು, ಇನ್ನು ಯಾವತ್ತೂ ತಪ್ಪು ಮಾಡಲ್ಲ ಅಂಥೇಳಿ ಅಂತ ಆ ಮುಡುಪು ಹಾಕಿಸಿ ಅಡ್ಬಿಳಿಸೋಳು ಅಮ್ಮ. ಅಲ್ಲಿಂದ ಒಂದು ಶ್ರದ್ಧೆ ಜೋಡಿಸ್ಕೊಂಡು ಬರ್ತಿತ್ತು. ಈ ಥರ ಕೋಟ್ಯಾಂತರ ಜನರ ಶ್ರದ್ಧೆಯನ್ನು ಭಂಗ ಮಾಡಬೇಕು. ಶ್ರದ್ಧೆ ಇಲ್ಲದೆ ಇದ್ದರೆ 100, 200, 500 ಕಿಲೋಮೀಟ್ರ್ಗಳ ಕಾಲ ನಡ್ಕೊಂಡು ಯಾಕೆ ಬರ್ತಾರೆ ಧರ್ಮಸ್ಥಳಕ್ಕೆ? ಯಾಕೆ ಹೋಗ್ತಾರೆ ತಿರುಪತಿಗೆ? ಯಾಕೆ ಹೋಗ್ತಾರೆ ಶಬರಿಮಲೆಗೆ? ಆ ಶ್ರದ್ಧೆಯ ಭಾಗನೇ ತಾನೇ ಅಲ್ಲಿಗೆಲ್ಲ ಕರ್ಕೊಂಡು ಹೋಗೋದು. ಆ ಶ್ರದ್ಧಾಭಂಗ ಮಾಡಬೇಕು ಅನ್ನುವಂಥ ಸಂಚಿದೆ. ನೇರವಾಗಿ ಯಾರಿಗೆ ಲಾಭ ಆಗುತ್ತೆ? ನೇರವಾಗಿ ಮತಾಂತರದ ಬೆಳೆಯನ್ನು ಬೆಳಿಬೇಕು ಅನ್ನೋರಿಗೆ ನೇರವಾಗಿ ಲಾಭ ಆಗುತ್ತೆ. ಒಮ್ಮೆ ಶ್ರದ್ಧಾಭಂಗ ಆದರೆ ಬೆಳೆ ನಷ್ಟ ಆಗಿ ಅಲ್ಲಿ ವ್ಯವಸಾಯ ಮಾಡೋದನ್ನು ಬಿಟ್ಟರೆ ಇನ್ಯಾವುದು ಬೆಳೆಯುತ್ತೆ? ಸ್ವಾಭಾವಿಕವಾಗಿ ಕಳೆ ಬೆಳೆಯುತ್ತೆ. ಮತಾಂತರದ ಕಳೆಯನ್ನು ಬೆಳೆಸಬೇಕು ಅನ್ನುವಂಥವರ ಕುಮ್ಮಕ್ಕೂ ಕೂಡ ಇದರೊಳಗಡೆ ಸೇರಿಕೊಂಡಿದೆ. ಹಾಗಾಗಿ ಇದು ತುಂಬ ಮೇಲ್ನೋಟಕ್ಕಿರುವಂಥ ಯಾವುದೋ ಒಂದು ಘಟನೆಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಈಗ SIT ತನಿಖೆ ಇಲ್ಲದೇ ಇದ್ದರೆ ಇನ್ಯಾವ ಬೇಕಾದ್ರೂ ತನಿಖೆ ಮಾಡಲಿ. ನನ್ನದೊಂದು ಆಗ್ರಹ ಇದೆ, ಹಾಲಿ ನ್ಯಾಯಾಧೀಶರ ಮಾರ್ಗದರ್ಶನ ನೇತೃತ್ವದಲ್ಲಿ SIT ತನಿಖೆ ನಡೀಬೇಕು. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಹತ್ತಿರದಿಂದ ನೋಡಿದ್ದೀನಿ. ಅವರ ಒಡ್ಡೋಲಗದಲ್ಲಿ ಕರಟಕ ದಮನಕರುಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ. ಆ ಕರಟಕ ದಮನಕರ ಕಪಿಮುಷ್ಟಿಯಲ್ಲಿ ಸಿದ್ದರಾಮಯ್ಯನವರು ಸಿಲುಕು ಹಾಕ್ಕೊಂಡಿರೋದ್ರಿಂದ ಅವ್ರ ತನಿಖೆಯ ದಿಕ್ಕನ್ನು ಯಾವ ರೀತಿ ಬೇಕಾದರೂ ಹಳ್ಳ ಹಿಡಿಸೋ ಪ್ರಯತ್ನ ಮಾಡ್ಬೋದು. ಸುಲಭ ಇಲ್ಲ. ಯಾಕೆ ಅಂದರೆ ನಿಜ, ಆರಂಭದಲ್ಲಿ ಸಜ್ಜನರು ಮೌನವಾಗಿದ್ದಾಗ ದುರ್ಜನರು ಬೀದಿನಲ್ಲಿ ಅರ್ಭಟ ಮಾಡಿದರು. ಆದರೆ ಈಗ ಸಜ್ಜನ ಶಕ್ತಿ ಎದ್ದು ನಿಂತಿರೋದ್ರಿಂದ ಈಗ ದುರ್ಜನರು ಬಾಲ ಮುದುರ್ಕೊಳ್ಳೇಬೇಕು, ಬಿಲ ಸೇರಲೇಬೇಕು. ಆದರೆ ಬಿಲ ಸೇರಿದ್ರೂ ಬೇರೆ ಹುನ್ನಾರ ನಡೆಸ್ಬೋದು. ಅವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಧರ್ಮಶ್ರದ್ಧೆಗಿಂತ ನಗರ ನಕ್ಸಲೀಯರ ಮಾತು ಅವರಿಗೆ ಭಾಳ ಪಥ್ಯ ಆಗತ್ತೆ. ಆಗಿರುವಂಥ ಹಲವಾರು ನಿದರ್ಶನಗಳು ಕಣ್ಮುಂದೆ ಇರೋದರಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳೇ, ತನಿಖೆ ಪ್ರಾಮಾಣಿಕವಾಗಿ ಆಗಬೇಕು, ಪಾರದರ್ಶಕವಾಗಿ ಆಗಬೇಕು. ನಮಗೆ ವಿಶ್ವಾಸ ಇದೆ, ಧರ್ಮಸ್ಥಳದ ಮೇಲಿರುವ ಅಪವಾದಗಳು ಸೇರಿದಂತೆ ಎಲ್ಲ ಅಗ್ನಿ ಪರೀಕ್ಷೆಯಿಂದ ಪುಟಕ್ಕಿಟ್ಟ ಚಿನ್ನದಂತೆ ಧರ್ಮಸ್ಥಳ ಗೆದ್ದು ಬರುತ್ತೆ ಅನ್ನೋ ವಿಶ್ವಾಸ ಇದೆ ನಮಗೆ. ಆ ಕಾರಣಕ್ಕೆ ಇದು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡಿಬೇಕು. ಈಗ ನೀವೊಬ್ಬ ದೂರುದಾರನ ಮಾತು ಕೇಳಿ SIT ರಚನೆ ಮಾಡಿದ್ರಿ. ಎಡಪಂಥೀಯ ಸಂಘಟನೆಗಳ ಒತ್ತಡಕ್ಕೆ ಮಣಿದು SIT ರಚನೆ ಮಾಡಿದ್ರಿ. ಕಮ್ಯುನಿಸ್ಟ್ ಸರ್ಕಾರದ ಒಬ್ಬ ಸಂಸದನ ಒತ್ತಡಕ್ಕೆ ಮಣಿದು ನೀವು SIT ರಚನೆಯನ್ನು ಮಾಡಿದ್ರಿ.
ನಾನು ಹೇಳ್ತೇನೆ, ಸಜ್ಜನ ಶಕ್ತಿ ಆಗ್ರಹಿಸ್ತಾ ಇದೆ, ನೀವು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಮಾಡಿ. ಈಗ ನೀವು ದೂರುದಾರ ತೋರಿಸಿದ ಬಹುತೇಕ ಜಾಗಗಳನ್ನು ನೀವು ಅಗದ್ರಿ. 6 ಅಡಿ ಗುಂಡಿ ತೆಗಿಯೋಕ್ಕೆ ಜನ ಸಿಗದೆ JCB ಉಪಯೋಗಿಸ್ತಾ ಇದ್ದೀವಿ ನಾವು. ಅದು ಒಬ್ಬ 18 ಅಡಿ ಗುಂಡಿ ತೆಗೆದಿದ್ದ ಅಂತ ಅಂದ್ಕೊಂಡು ನೀವು 22 ಅಡಿ ಗುಂಡಿ ಶೋಧನೆ ಮಾಡಿದ್ರಿ. ಮಾಡಿ, ನಮಗೇನು ಬೇಜಾರಿಲ್ಲ. ಬೇಕಾದ್ರೆ 100 ಅಡಿ ಗುಂಡಿನೇ ತೋಡಿ, ನಮಗೇನು ದುಃಖ ಇಲ್ಲ. ಆದರೆ ಅದಕ್ಕೆ ಮುಂಚೆ ದೂರುದಾರನ ಮಂಪರು ಪರೀಕ್ಷೆಗೆ ಒಳಪಡಿಸಿ, ಅವನ ದೂರಿನ ಸತ್ಯಾಸತ್ಯತೆಯ ಪ್ರಾಥಮಿಕ ಪರೀಕ್ಷೆಯನ್ನು ಮಾಡಿ. ಇದನ್ನು ನೀವು ಆರಂಭದಲ್ಲೇ ಮಾಡಬೇಕಾಗಿತ್ತು. ಈಗಲೂ ಮಾಡದೇ ಇದ್ದರೆ ಸರ್ಕಾರವೇ ಷಡ್ಯಂತ್ರದ ಭಾಗ ಆಗಿದೆಯೇನೋ ಅಂತಕ್ಕಂಥ ಅನುಮಾನ ನಮ್ಮೆಲ್ಲರಲ್ಲೂ ಮೂಡುತ್ತೆ. ಹೋಲ್ಸೇಲಾಗಿ ತಪ್ಪು ಮಾಡಿ ರಿಟೈಲ್ ಆಗಿ ಬಚಾವಾಗಕ್ಕಾಗಲ್ಲ. ಉಪಮುಖ್ಯಮಂತ್ರಿಗಳು ಮಾಡ್ತಿರೋದು ಈಗ ರಿಟೈಲ್ ಆಗಿ ಬಚಾವಾಗುವ ಕೆಲಸ. ಯಾಕೆಂದರೆ ಕ್ಯಾಬಿನೆಟ್ ಡಿಸಿಷನ್ನು SIT ರಚನೆ ಮಾಡಬೇಕು ಅನ್ನೋದು ಕ್ಯಾಬಿನೆಟ್ನ ಭಾಗ ಇವರುವೆ. ನಾವೊಂದು ತಿಂಗಳು ಮುಂಚೆ SIT ಘಟಿತ ಮಾಡೋದಕ್ಕೆ ಮುಂಚೆನೇ ನಾನು ಮಾತಾಡಿದಾಗ ಆ ಲಿಂಕ್ಗಳನ್ನು ನೀವು ಯಾರಾದರೂ ಚೆಕ್ ಮಾಡಿ, ನನ್ನ ಹೆಂಡತಿ, ನನಗೆ ಹೆಣ್ಮಗಳಿಲ್ಲ, ಮಗಳು, ನಮ್ಮವ್ವ ಅಲ್ಲೇವರೆಗೂ ಮುಟ್ಟಿದ್ದಾರೆ. ನಿನ್ನ ಮಗಳಿಗೆ ಹಿಂಗಾಗಿದ್ದರೆ, ನಿನ್ನ ಹೆಂಡ್ತಿಗೆ ಹಿಂಗಾಗಿದ್ದರೆ, ನಿನ್ನ ಅವ್ವನಿಗೆ ಹಿಂಗಾಗಿದ್ದರೆ ಅಂತೆಲ್ಲ ಮಾತಾಡಿದ್ದಾರೆ. ನಾವೆಲ್ಲೂ ಅತ್ಯಾಚಾರವನ್ನು ಸಮರ್ಥನೆ ಮಾಡಿಲ್ಲ. ನಾವು ಸಮರ್ಥನೆ ಮಾಡಿದ್ದು ನಮ್ಮ ಅನುಭವಕ್ಕೆ ಬಂದಂಥ ಧರ್ಮಸ್ಥಳದ ಕಾರ್ಯವನ್ನು. ನಾನು ಹೇಳಿದೆ, 30ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ಧರ್ಮಸ್ಥಳ ನಡೆಸ್ತಾ ಇದೆ, ಶಿಕ್ಷಣ ದಾಸೋಹ ಮಾಡ್ತಾ ಇದೆ, ಲಕ್ಷಾಂತರ ಜನ ಬದುಕು ಕಟ್ಕೊಂಡಿದ್ದಾರೆ ಅಂತ ಹೇಳಿದೆ. ಸುಳ್ಳು ಹೇಳಿದ್ನ? ಧರ್ಮೋತ್ಥಾನ ಸಂಸ್ಥೆ ಮೂಲಕ 100 ದೇವಾಲಯಗಳನ್ನು ಪುನರುಜ್ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ ಹೇಳಿದೆ. ಇದರಲ್ಲೇನಾರು ಸುಳ್ಳಿತ್ತ? ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಗ್ರಾಮೀಣ ಜನರು ಬದುಕು ಕಟ್ಕೊಳ್ಳೋಕ್ಕೆ ನೆರವು ನೀಡಿದೆ ಅಂತ ಹೇಳಿದೆ. ಇದರಲ್ಲೇನಾರು ಸುಳ್ಳಿತ್ತ? ಧರ್ಮಾಧಿಕಾರಿಗಳನ್ನು ನಾವೆಲ್ಲರೂ ನಡೆದಾಡುವ ದೇವರು ಅಂತ ಭಾವಿಸ್ತೇವೆ ಅಂತ ಹೇಳಿದ್ದು ನನ್ನ ಅನುಭವ. ಇದು ನಮ್ಮ ಹಿರಿಯರು ಮಂಜುನಾಥ ಸ್ವಾಮಿಗೆ ನಮಸ್ಕಾರ ಮಾಡಿ ಹೆಗ್ಡೇರ್ ಇದ್ದಾರ ನೋಡೋಣ ಅಂತ, ನಮ್ಮ ಅಪ್ಪ ಹೆಗ್ಡೇರ್ ಇದ್ದಾರ ನೋಡೋಣ ಅಂತ ಕರ್ಕೊಂಡು ಹೋಗ್ತಿದ್ರು. ಒಳಗೆ ಹೋಗ್ಬೇಕಾದ್ರೆ ಹೆಗ್ಡೇರ್ ಇದ್ದಾರೆ ಅಂದರೆ ನಮಗೆಲ್ಲ ಸಣ್ಣ ಮಕ್ಕಳಿದ್ದಾಗ ಅವರು ನಮಸ್ಕಾರ ಮಾಡೋರು, ನಾವು ನಮಸ್ಕಾರ ಮಾಡ್ತಿದ್ವಿ. ಯಾಕೆ ನಮಸ್ಕಾರ ಮಾಡ್ತಿದ್ರು? ಸುಮ್ಮನೆ ನಮಸ್ಕಾರ ಮಾಡ್ತಿದ್ರಾ? ಈ ಅನುಭವದ ಮೇಲೆ, ಈ ಭಾವನೆಗಳ ಮೇಲೆ ನಾನು ಹೇಳಿದೆ, ಚಿಪ್ಪಲ್ಲಿ ಕಾಫಿ ಕೊಡ್ತಿದ್ದ ಕಾಲದಲ್ಲಿ, ಸಾಮಾಜಿಕ ಅನ್ಯಾಯ ಮಾಡ್ತಿದ್ದ ಕಾಲದಲ್ಲಿ, ಅಸ್ಪೃಶ್ಯತೆ ಮನೆಯಲ್ಲಿದ್ದ ಕಾಲದಲ್ಲಿ, ಯಾರು ಬರಲಿ ಬಿಡಲಿ ಸಹಪಂಕ್ತಿ ಭೋಜನ ಆಗಿ ನಾವೆಲ್ಲರೂ ಒಂದು ಅನ್ನೋ ಭಾವವನ್ನು ಅವರಲ್ಲಿ ಸಾಕ್ಷಾತ್ಕರಿಸೋ ಕೆಲಸ ಮಾಡಿದ್ರು. ಇದು ಅಪರಾಧನ? ಇದು ಇವತ್ತಿಗೂ ಎಷ್ಟೋ ಜನ ಜಾತ್ಯತೀತ ಸಾಮಾಜಿಕ ನ್ಯಾಯ ಅಂತ ಬೊಗಳೆ ಬಿಡೋರು, ಅವ್ರ ಊರಿನ ದೇವಸ್ಥಾನಕ್ಕೆ ಇನ್ನೂ ಎಲ್ಲ ಹಿಂದೂಗಳನ್ನು ಬಿಡುವ ವಾತಾವರಣ ನಿರ್ಮಾಣ ಆಗಿಲ್ಲ. ಆದರೆ ಧರ್ಮಸ್ಥಳದಲ್ಲಿ 5-6 ದಶಕಗಳ ಮುಂಚೆನೇ ಸಹಪಂಕ್ತಿ ಭೋಜನದ ವ್ಯವಸ್ಥೆಯನ್ನು ತಂದು ಸಮಾನತೆಯನ್ನು ಸಾರಿದರು. ಇದು ಅನುಭವ ವೇದ್ಯವಾಗಿರೋ ಸಂಗತಿ ಹೌದಲ್ವಾ? ಈ ಅನುಭವದ ಮೇಲೆ ಮಾತಾಡಿದ್ದು ಬಿಟ್ಟರೆ ನಾವು ವಕಾಲತ್ ವಹಿಸಿದ್ದಲ್ಲ, ಅಸತ್ಯದ ಪರವಾಗಿ ವಕಾಲತ್ ವಹಿಸಿದ್ದಲ್ಲ. ಸತ್ಯ, ನಮ್ಮ ಅನುಭವದ ಆಧಾರದಲ್ಲಿ ಈ ವಿಷಯವನ್ನು ಮಾತಾಡಿದ್ವಿ. ಆದರೆ ಯಾರ್ಯಾರು ಎಂಟ್ರಿ ಆದರು? ದುಬೈನಲ್ಲಿಂದ ಆಲ್ ಜಜೀರಾ TV ಇದನ್ನು ಟೆಲಿಕಾಸ್ಟ್ ಮಾಡುತ್ತೆ. ಹಂಗಾರೆ ಅಲ್ಲಿಗೆ ಫೀಡ್ ಮಾಡಿದವ್ರು ಯಾರು ಹೇಳಿ? ಯಾರು ಫೀಡ್ ಮಾಡಿದವ್ರು? ಇದು ಯಾರು ಇದ್ರ ಹಿಂಗಡೆ ಇರ್ಬೋದು? STPIಗೂ ಇದಕ್ಕೂ ಏನು ಸಂಬಂಧ? STPI ಯಾವತ್ತಾದ್ರೂ ಮುಸ್ಲಿಂ ಮತಾಂಧತೆ ಮತ್ತು ಅವರ ದೌರ್ಜನ್ಯ, ಅವ್ರು ನಡೆಸೋ ದೌರ್ಜನ್ಯದ ವಿರುದ್ಧ ಒಂದಿನ ಧ್ವನಿ ಎತ್ತಿದಾರ?
ಗೋಹತ್ಯೆ ವಿರುದ್ಧ ಒಂದು ದಿನ ಅವರು ಇದು ತಪ್ಪು, ಸಂವಿಧಾನಕ್ಕೆ ವಿರುದ್ಧ ಅಂತ ಹೇಳಿದಾರ? ಆದರೆ ಅವರು ಧರ್ಮಸ್ಥಳದ ಬಂದುಬಿಟ್ರು ಮಾತಾಡೋಕ್ಕೆ. ಅಂದರೆ ಇದೇನು ಸೂಚಿಸುತ್ತೆ? ಇದರಲ್ಲಿ ಮತೀಯವಾದಿಗಳು ಮತ್ತು ಸನಾತನ ಧರ್ಮೀಯರ ನಡುವಿನ ಸಂಘರ್ಷ ಇದು. ನಿಜ ಆರಂಭದಲ್ಲಿ ಏನೋ ಇದು, ಏನಪ್ಪ ಇದು ಅನ್ನೋ ರೀತಿಯ ವಾತಾವರಣ ಸೃಷ್ಟಿ ಮಾಡೋದ್ರೊಳಗೆ ಅವರು ಯಶಸ್ವಿ ಆಗಿದ್ದರು. ಸುಳ್ಳು ಯಾವಾಗಲೂ ಹಾಗೇನೆ, ಸತ್ಯ ಹೊಸಲು ದಾಟೋಕ್ಕೆ ಮುಂಚೆ ಸುಳ್ಳು ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಬರುತ್ತೆ. ಆದರೆ ಸತ್ಯವನ್ನು ಸೋಲಿಸ್ಲಿಕ್ಕೆ ಸುಳ್ಳಿನ ಕೈಲಿ ಇವತ್ತಿನವರೆಗೂ ಸಾಧ್ಯ ಆಗಿಲ್ಲ. ನನಗೆ ವಿಶ್ವಾಸ ಇದೆ, ಧರ್ಮಸ್ಥಳದಲ್ಲೂ ಕೂಡ ಅಂತಿಮವಾಗಿ ಸತ್ಯವೇ ಗೆಲ್ಲೋದು. ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅಂತ ಹೇಳಿದ್ದಾರೆ. ಮಾಧ್ಯಮ ಸ್ನೇಹಿತರು ಇಲ್ಲಿದ್ದೀರಿ, ಇಂಟೆಲಿಜೆನ್ಸ್ನವರು ಕೂಡ ಇಲ್ಲೇನು ನಡೀತು ಅಂತ ನೋಟ್ ಮಾಡಿ ತಮ್ಮ ಸೀನಿಯರ್ ಆಫೀಸರ್ಸ್ ಮೂಲಕ ಮುಖ್ಯಮಂತ್ರಿಗಳಿಗೂ ತಲುಪಿಸ್ತಾರೆ. ನಾನು ಸರ್ಕಾರದ ಭಾಗವಾಗಿದ್ದವನು, ನನಗೆ ವ್ಯವಸ್ಥೆ ಹೆಂಗೆ ಕೆಲಸ ಮಾಡುತ್ತೆ ಅಂತ ಗೊತ್ತು. ನಾನು ಮುಖ್ಯಮಂತ್ರಿಗಳೇ, ನಾನು ನಿಮಗೀ ಮೂಲಕ ಆಗ್ರಹಿಸ್ತೇನೆ, ನೀವು ಚಲನಚಿತ್ರ ನಟಿ ರಮ್ಯಾ ಬಗ್ಗೆ ಅವಹೇಳನ ಮಾಡಿದ್ದಕ್ಕೆ ಕೇಸ್ ರಿಜಿಸ್ಟರ್ ಮಾಡಿದ್ರಿ, ಸಂತೋಷ. ಯಾವ ಹೆಣ್ಮಕ್ಳಿಗೂ ಅವಹೇಳನ ಆಗಬಾರ್ದು. ಅರೆಸ್ಟು ಮಾಡಿದ್ರಿ, ಸಂತೋಷ. ಕೋಟ್ಯಾಂತರ ಜನರ ಶ್ರದ್ಧೆಯ ಕೇಂದ್ರ ಆಗಿರ್ತಕ್ಕಂಥ ಧರ್ಮಸ್ಥಳದ ಬಗ್ಗೆ ಅವಹೇಳನ ಮಾಡಿ ಯೂಟ್ಯೂಬ್ಗಳಲ್ಲಿ ಹಾಕಿ ಮೆರೆದವರು ಇನ್ನೂ ಓಡಾಡ್ತಾ ಇದ್ದಾರಲ್ಲ, ಯಾಕೆ ಬಿಟ್ಟಿದ್ದೀರಿ? ಏನು ಸಂಬಂಧ? ಯಾಕೆ ನೀವು ಸುಮ್ಮನಿದ್ದೀರಿ? ಅಂದರೆ ಕೋಟ್ಯಾಂತರ ಜನರ ಭಾವನೆಗೆ ಘಾಸಿ ಆದರೂ ಪರವಾಗಿಲ್ಲ ಅಂದರೆ ನೀವು ಹೆಂಗೆ ಜಾತ್ಯತೀತರಾಗ್ತೀರಿ? ನೀವು ನಿಜವಾದ ಜಾತ್ಯತೀತರು ಅನ್ನೋದಾದರೆ ಯಾರ್ಯಾರು ಅವಹೇಳನ ಮಾಡಿ ತನಿಖೆಗೆ ಮೊದಲೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂಥ ಷಡ್ಯಂತ್ರ ಮಾಡಿದ್ರೋ ಅವರುಗಳನ್ನು ಅರೆಸ್ಟ್ ಮಾಡಿ ಒದ್ದು ಒಳಗೆ ಹಾಕಿ. ಮೊನ್ನೆ ಉಪಮುಖ್ಯಮಂತ್ರಿಗಳು ಮಾರ್ಮಿಕವಾಗಿ ಹೇಳಿದರು, ಈ ಷಡ್ಯಂತ್ರ ಕಾಲ ಬಂದಾಗ ಬಹಿರಂಗಪಡಿಸ್ತೀನಿ ಅಂಥೇಳಿ. ನಾಳೆ ಅನ್ನೋದು ನಮ್ಮ ಕೈಲಿ ಇಲ್ಲ ಉಪಮುಖ್ಯಮಂತ್ರಿಗಳೇ, ಈಗಿಂದ ಮಾತ್ರ ನಮ್ಮ ಕೈಲಿರೋದು. ನಾಳೆ ಏನು ಅಂತ ಗೊತ್ತಿಲ್ಲ. ಸತ್ಯ ಹೇಳೋಕ್ಕೆ ಕಾಲನ್ನು ಕಾಯಬೇಕಾದ ಅವಶ್ಯಕತೆ ಇಲ್ಲ. ಷಡ್ಯಂತ್ರ ಅನ್ನೋದು ನಿಮ್ಮ ಮನವರಿಕೆ ಆದಮೇಲೆ ಷಡ್ಯಂತ್ರ ನಡೆಸಿರೋರು ಯಾರು ಅನ್ನೋದನ್ನು ಬಹಿರಂಗಪಡಿಸಿ ಮತ್ತು ಷಡ್ಯಂತ್ರ ನಡೆಸಿರೋರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ನಾನು ಈ ಸಭೆಯ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು CPI, CPM, ಯಾರು ಸಂತೋಷ್ ಕುಮಾರ್ ಅಂಥೇಳಿ ಒಬ್ಬರು ರಾಜ್ಯಸಭಾ ಸಂಸದರು, ಇನ್ನು ಕೆಲವು ಸ್ತ್ರೀವಾದಿ ಗುಂಪುಗಳು. ಅಂದರೆ ಕಮ್ಯುನಿಸ್ಟು ದೃಷ್ಟಿಯಲ್ಲಿ 3 ಬಿಟ್ಟರೆ ಮಾತ್ರ ಸ್ತ್ರೀವಾದಿ ಆಗೋಕ್ಕೆ ಸಾಧ್ಯ. ನೀವು ಗೌರವದಿಂದ ಬದುಕಿದ್ರೆ ನೀವು ಸ್ತ್ರೀವಾದಿ ಆಗೋಕ್ಕಾಗಲ್ಲ. 3 ಬಿಟ್ಟಿದ್ರೆ ಮಾತ್ರ ಸ್ತ್ರೀವಾದಿ ಆಗ್ಬೋದು ಅವ್ರ ದೃಷ್ಟಿನಲ್ಲಿ. ಆದರೆ ನಮ್ಮಲ್ಲಿ ಪಿತೃದೇವೋನಕ್ಕಿಂತ ಭವಾನಕ್ಕಿಂತ ಮುಂಚೆನೇ ಮಾತೃದೇವೋಭವ ಅಂತ ಹೇಳಿಬಿಟ್ವಿ. ಸ್ತ್ರೀವಾದದ ಪಾಠ ನೀವು ಮಾಡಬೇಕು. ಹೆಣ್ಣಿಗೆ ಯಾವ ರಿಲಿಜನ್ನಲ್ಲಿ ಆತ್ಮನೇ ಇಲ್ಲ ಅಂತ ಹೇಳ್ತಾರೋ, ಯಾವ ರಿಲಿಜನ್ನು ಹೆಣ್ಣಿಗೆ ಭೋಗದ ವಸ್ತು ಅಂತ ಭಾವಿಸುತ್ತೋ, ಯಾವ ರಿಲಿಜನ್ನು ಸಮಾನತೆಯನ್ನು ಇವತ್ತಿಗೂ ಕೊಟ್ಟಿಲ್ವೋ ಅವ್ರಿಗೆ ಪಾಠ ಹೇಳಿ. ಅರ್ಧನಾರೀಶ್ವರನ ರೂಪದಲ್ಲಿ ಅವತಾರ ಎತ್ತಿ ಮಾರ್ಗದರ್ಶನ ಮಾಡಿದಂಥ ಸನಾತನ ಧರ್ಮೀಯರಿಗೆ ನೀವು ನಿಮ್ಮ ಸ್ತ್ರೀವಾದದ ಪಾಠ ಹೇಳಬೇಡಿ. ನಮ್ಮ ದೇವರು ಕೂಡ ನನ್ನೊಳಗೆ ಸ್ತ್ರೀ ಮತ್ತು ಪುರುಷ ಎರಡೂ ಇದ್ದಾನೆ ಅಂತ ನಮ್ಮ ಭಗವಂತನೇ ಅರ್ಧನಾರೀಶ್ವರನಾಗಿ ಅವತಾರ ಎತ್ತಿ ಮಾರ್ಗದರ್ಶನ ಮಾಡಿದ್ದಾನೆ. ನೀವು ಅವ್ರಿಗೆ ಸ್ತ್ರೀವಾದದ ಪಾಠ ಹೇಳಿ. ಆದರೆ ಒಂದಿನವೂ ನೀವು ಅವ್ರಿಗೆ ಸ್ತ್ರೀವಾದದ ಪಾಠ ಹೇಳೇ ಇಲ್ಲ. ನೀವು ನಮಗೆ ಸ್ತ್ರೀವಾದದ ಪಾಠ ಹೇಳ್ತಾ ಇದ್ದೀರಿ. ನೀವು ಹೇಳಬೇಕಾಗಿರೋದು ಅವರಿಗೆ ಸ್ತ್ರೀವಾದದ ಪಾಠವನ್ನು ಹೇಳಬೇಕು.
ಈ ಎಲ್ಲ ಹುನ್ನಾರವನ್ನು ನಾವು ಸಂಘಟಿತವಾಗಿ ಎದುರಿಸಬೇಕು. ಕೊನೆಯದಾಗಿ ನಾನು ವಿನಂತಿ ಮಾಡೋದೇನು ಅಂದರೆ, ದೇವರ ಅವತಾರ ಎತ್ತಾನೆ ಅಂತ ಕಾಯುವ ಕಾಲ ಇದಲ್ಲ. ನಾವು ಸಂಘಟಿತರಾಗಿ ಸತ್ಯದ ಪರವಾಗಿ ನಿಂತ್ಕೊಳ್ಳೋಣ, ಅನ್ಯಾಯದ ವಿರುದ್ಧ ನಿಂತ್ಕೊಳ್ಳೋಣ, ಅಪಪ್ರಚಾರದ ವಿರುದ್ಧ ನಿಂತ್ಕೊಳ್ಳೋಣ. ಸೌಜನ್ಯ ಹತ್ಯೆಗೆ ನ್ಯಾಯ ಕೊಡಬೇಕು. ಬೇಕಿದ್ರೆ ಯಾವ ಹಂತದ ತನಿಖೆ ಬೇಕಾದರೂ ಆಗಲಿ, ಅಪರಾಧಿ ಯಾರೇ ಆಗಿದ್ದರೂ ಅವ್ರಿಗೆ ಶಿಕ್ಷೆ ಆಗಲಿ. ನಾವು ಅಪರಾಧಿಗಳ ಸಮರ್ಥನೆಗೆ ಯಾವತ್ತೂ ನಿಂತಿಲ್ಲ. ಆದರೆ ಆಧಾರವಿಲ್ಲದೆ ಅಪರಾಧಿ ಅಂತ ಬಿಂಬಿಸಿ ಅಪಪ್ರಚಾರ ಮಾಡುವ ಷಡ್ಯಂತ್ರದ ಹಿಂದೆ ಶ್ರದ್ಧಾಭಂಗ ಮಾಡುವಂಥ ರಾಕ್ಷಸರಿದ್ದಾರೆ ಅಂತ ನಾವು ಆಲೋಚನೆ ಮಾಡಬೇಕು. ಹಿಂದೆ ರಾಕ್ಷಸರು ಕೋರೆದಾಡುಗಳನ್ನು ಇಟ್ಕೊಂಡು ಪುರಾಣಗಳಲ್ಲಿ ನಾವು ನೋಡ್ತೇವೆ, ಆ ಥರದ ರಾಕ್ಷಸಿದ್ರು ಅಂಥೇಳಿ. ಈಗ ಆ ಥರದ ಕೋರೆದಾಡುಗಳಿರೋರು ಇಲ್ಲ. ಅದಕ್ಕಿಂತ ವಿಕೃತರಾಗಿರ್ತಕ್ಕಂಥ, ಶ್ರದ್ಧಾಭಂಗವನ್ನೇ ಕಾಯಕವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ರಾಕ್ಷಸರಿದ್ದಾರೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವು ಎಚ್ಚರ ವಹಿಸೋಣ. ಇದೊಂದು ನೆರೆಟಿವ್ ಸೃಷ್ಟಿ ನೋಡಿ. ಈಗ ಒಂದು ವೇಳೆ ಆಳವಾದ ಶ್ರದ್ಧೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಬಗ್ಗೆ ಇಲ್ಲದೇ ಇದ್ದಿದ್ದರೆ ಏನಾಗ್ತಿತ್ತು ಯೋಚನೆ ಮಾಡಿ. ಬೇರು ಗಟ್ಟಿ ಇಲ್ಲದೇ ಇದ್ದರೆ ಇಷ್ಟು ಅಪಪ್ರಚಾರಕ್ಕೆ ಯಾವ ಪರಿಸ್ಥಿತಿ ಬರ್ತಿತ್ತು ನೀವು ಯೋಚನೆ ಮಾಡಿ. ಆದರೆ ಕೋಟಿ ಕೋಟಿ ಜನರ ಶ್ರದ್ಧೆಯ ಕಾರಣಕ್ಕೆ ಅಪಪ್ರಚಾರವನ್ನು ಸಮಾಜ ನಂಬಲಿಲ್ಲ. ಹಾಗಾಗಿ ನಾವು ಸಂಘಟಿತವಾಗಿ ನಿಲ್ಲೋದ್ರ ಮೂಲಕ ನಾವು ಇದನ್ನೆಲ್ಲವನ್ನು ಎದುರಿಸುವಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು 4 ಬೇಡಿಕೆಗಳನ್ನು ಸರ್ಕಾರಕ್ಕೆ ಮುಂದಿಡೋದು. ನೀವು ಮಂಪರು ಪರೀಕ್ಷೆಗೆ ಒಳಪಡಿಸಿ ಅವನನ್ನು, ಅವ್ರ ಹಿಂದ್ಗಡೆ ಇರುವಂಥ ಬ್ಯಾಕ್ಗ್ರೌಂಡ್ ಏನು ಅಂತ ಪತ್ತೆ ಹಚ್ಚಿ, ಯಾರು ಕೆಲವರು ಮಿಸ್ಗೈಡ್ ಮಾಡಿದ್ರು ಆ ಮಿಸ್ಗೈಡ್ ಮಾಡಿರೋರನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಿ. ಮಿಸ್ಗೈಡೆಡ್ ಅಲ್ಲ, ಉದ್ದೇಶಪೂರ್ವಕವಾಗಿ ಮಿಸ್ಗೈಡ್ ಮಾಡಿರೋರು ಅವ್ರನ್ನೂ ಮಂಪರು ಪರೀಕ್ಷೆಗೆ ಒಳಪಡಿಸಿ. ಅಪಪ್ರಚಾರ ಮಾಡಿರೋರ ಬಗ್ಗೆ ಕ್ರಮ ತಗೊಳ್ಳಿ. ಕ್ರಮ ಕೈಗೆ ತಗೊಂಡು ನಾವು ಅಲ್ಲಾನಿಗೂ ಒಂದೇ ನ್ಯಾಯ ಕೊಡ್ತೀವಿ, ಮಂಜುನಾಥ ಸ್ವಾಮಿಗೂ ಒಂದೇ ನ್ಯಾಯ ಕೊಡ್ತೀವಿ ಅನ್ನೋದನ್ನು ತೋರಿಸಿ. DJ ಹಳ್ಳಿ, KG ಹಳ್ಳಿ ಬೆಂಕಿ ಹಾಕಿದವರು ಅವರು ಮಾತ್ರ ನಿಮ್ಮ ಕಣ್ಣಿಗೆ ಕಾಣೋದಾದರೆ, ನೀವು ನಮಗೂ ಹೇಳ್ತಾ ಇದ್ದೀರಿ ನೀವು ನ್ಯಾಯ ಪಡೆಯೋಕ್ಕೆ ಏನು ಮಾಡಬೇಕು ಅನ್ನುವಂಥ ದಾರಿ ನೀವೇ ತೋರಿಸ್ಕೊಟ್ಟಂಗೆ ಆಗುತ್ತೆ. ನಮ್ಗೆ ಅದಕ್ಕೆ ಅವಕಾಶ ಕೊಡಬೇಡಿ ಅನ್ನುವ ಮಾತನ್ನು ಹೇಳ್ತಾ, ಅರಿವಿಲ್ಲದೆ ಯಾರಾದರೂ ಅಪಪ್ರಚಾರಕ್ಕೆ ಕೈಗೂಡಿಸಿದರೆ ನಿಮಗೂ ಒಂದು ಕಡೆ ಅವಕಾಶ, ನೀವು ಸಾರ್ವಜನಿಕ ಕ್ಷಮೆಯಾಪಣೆ ಮಾಡಿ. ಅರಿವಿಲ್ಲದೆ, ಆದರೆ ದುರುದ್ದೇಶಪೂರ್ವಕವಾಗಿ ನೀವು ಅಪಪ್ರಚಾರ ಮಾಡಿದರೆ ನಿಮ್ಮ ಪಾಪದ ಕೊಡ ತುಂಬಿದೆ. ಆ ಪಾಪದ ಫಲವನ್ನು ನೀವೇ ಅನುಭವಿಸ್ತೀರಿ. ಧನ್ಯವಾದ.